ಹಾಯ್ ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಯಾವ ಥರ ಮಾಡ್ತೀರಿ ಅಂತ ತೋರಿಸ್ತೀನಿ. ಮಲ್ಲಿಗೆ ಇಟ್ಬಿಟ್ಟು ಚಟ್ನಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ. ಸ್ವಲ್ಪ ಅದನ್ನು ಡ್ರೈ ರೋಸ್ಟೇ ಮಾಡ್ಕೊಳ್ಳಿ. ಫಸ್ಟು ಆಯಿಲ್ ಹಾಕ್ಕೋಬೇಡಿ. ಸ್ವಲ್ಪ ಕಡಲೆಬೇಳೆ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೋ ಹಂಗಿರುತ್ತೆ. ಹೋಟೆಲಲ್ಲಾದರೆ ಚೆನ್ನಾಗಿ ತಿಂತೀರಿ ಅಲ್ವಾ ಚಟ್ನಿ, ಅದೇ ಸೇಮ್ ಟೇಸ್ಟ್ ನಿಮಗೆ ಕೊಡುತ್ತೆ. ಸ್ವಲ್ಪ ಹುರ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೇಕು, ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಬೋದು, ಏನೂ ಆಗೋಲ್ಲ. ಆದರೆ ಹುರ್ಕೋತೀವಲ್ವ, ಹಸಿ ವಾಸನೆ ಬರೋಲ್ಲ. ನಾನೇನೊಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಅಷ್ಟೇ ಬೇಕು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಬೇಕು ಅಂದರೆ ಆಪ್ಷನಲ್ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಓಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದನ್ನು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಎಲ್ಲ ಸ್ವಲ್ಪ ಒಂದು 5 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಆಯಿಲ್ ಹಾಕ್ಕೋಬೇಕು. ಅಷ್ಟೇ ಆಯಿಲ್ ಹಾಕ್ಕೋಬಾರ್ದು, ಅದರಲ್ಲಿ ನೀರು ಕಂಟೆಂಟ್ ಏನಾದ್ರು ಇದ್ದರೆ ಸ್ವಲ್ಪ ಡ್ರೈ ಆಗಬೇಕಲ್ವ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಅಂತೂ ಪಕ್ಕ ಹಾಕ್ಕೊಳ್ಲೇಬೇಕು, ಯಾರೂ ಮಿಕ್ಸ್ ಮಾಡಬೇಡಿ. ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಜನ ಒಬ್ಬೊಬ್ಬರು ನಿಂಬೆಹಣ್ಣು ಹಾಕ್ಕೊತಾರೆ. ನನಗೆ ಹೇಳಬೇಕು ಅಂದರೆ ಹುಣಸೆಹಣ್ಣು ಸ್ವಲ್ಪ ಇಷ್ಟ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈ ಥರ ಹುರ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಹೊತ್ತು ಇರುತ್ತೆ, ಬಟ್ ಅಂದರೆ ಬೇಗ ಹಾಳಾಗಲ್ಲ. ಮೇಯ್ನ್ ಅದು ರೀಸನ್ನು, ಮೇಯ್ನ್ ಹಾಳಾಗಲ್ಲ. ಹೋಟೆಲಲ್ಲಿ ಹೆಂಗಿರುತ್ತೆ ಹಂಗೆ ಸೇಮ್ ಟೇಸ್ಟ್ ಹಂಗೆ ಕೊಡುತ್ತೆ. ನಿಮ್ಗೆ ಬೇಕಂದರೆ ತೆಳ್ಳಗಾದರೂ ಮಾಡ್ಕೋಬೋದು, ಗಟ್ಟಿಯಾದರೂ ಇಟ್ಕೋಬೋದು. ನಾನು ಇಲ್ಲಿ ಕಡಲೆಪಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಅಂದರೆ ನಿಮಗೆ ಮನೇಲಿ ಎಷ್ಟು ಜನ ಕ್ವಾಂಟಿಟಿ ಇರ್ತಾರೆ ಅದ್ರ ಮೇಲೆ ಬೇಕು ಮಾಡ್ಕೊಳ್ಳಿ. ನಾನು ಇಲ್ಲಿ ಟಿಫನ್ ಮಾಡ್ತಿದ್ದೀನಿ ಅಲ್ವಾ, ಹಾಗಾಗಿ ಬಾಕ್ಸ್ಗೂ ಬೇಕು ಮತ್ತು ತಿನ್ನೋದಕ್ಕೂ ಬೇಕು, ಹಾಗಾಗಿ ಅಷ್ಟೊಂದು ಹಾಕ್ಕೊತಿದ್ದೀನಿ. ನಿಮ್ಗೆ ಬೇಡ ಒಂದೊತ್ತು ಅಷ್ಟೇ, ಸ್ವಲ್ಪ ಅಷ್ಟೇ ಅಂದಾಗ ಸ್ವಲ್ಪ ಇನ್ನದಕ್ಕಿಂತ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಈ ಥರ ಹುರ್ಕೊಂಡಿದ್ದೀವಲ್ಲ, ಇದನ್ನು ಇವಾಗ ಆರೋದಕ್ಕೆ ಬಿಡೋಣ ಒಂದು 5 ನಿಮಿಷ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಚಟ್ನಿಗೆ ಬೇಕು ಅನ್ನೋರು ಹಾಕ್ಕೊಬೋದು, ಬೇಡ ಅನ್ನೋದನ್ನ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಡ್ಲಿ ಮಾಡಿದಾಗ ಮಾತ್ರ ಆಯಿಲ್ ಜಾಸ್ತಿ ಯೂಸ್ ಮಾಡೋಂಗೇ ಇರಲ್ಲ, ಚಟ್ನಿಗೆ ಆಗಲಿ ಏನಕ್ಕೆ ಆಗಲಿ. ಹಾಗಾಗಿ ಇಡ್ಲಿನೇ ಜಾಸ್ತಿ ಪ್ರಿಫರ್ ಮಾಡೋದು ಮಂಡೇ ಟೈಮ್ ನಾನು. ಹಾಗಾಗಿ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಆರಿದೆ ನೋಡಿ. ಈಗ ಮಿಕ್ಸಿಗೆ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಸಲ ನೀರೇನು ಹಾಕ್ತಿದ್ರೇ ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪು ಹಾಕಿ ಈಗ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಇದನ್ನು ಉರಿಯೋಕೆ ಹಾಕಿರಲಿಲ್ಲ, ಇವಾಗ ಹಾಕ್ತಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ತೆಳ್ಳಬೇಕು ಅಷ್ಟು ಮಾಡ್ಕೊಳ್ಳಿ. ಇದಾಗಿದೆ. ಒಗ್ಗರಣೆ ಸ್ವಲ್ಪ ಆರಿದ್ಮೇಲೆ ಹಾಕಿದ್ರೆ ಚಟ್ನಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ಥರ ಇದ್ರೂ ಸಾಕು. ನಿಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಹಾಕ್ಕೊಬೋದು. ಇದರಲ್ಲೊಂದು ಟ್ವಿಸ್ಟ್ ಏನಂದರೆ ನೋಡಿ, ಈ ಥರ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡ್ರೆ ಸೇಮು ಹೋಟೆಲಲ್ಲಿ ತಿಂದಿದ್ರಲ್ಲ ಯಾವ ಥರ ಇರುತ್ತೆ ಹೇಳಿ, ಒಂದು ಸ್ವಲ್ಪ ಸಿಹಿ, ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಹುಳಿ ಇರುತ್ತಲ್ಲ, ಸೇಮ್ ಅದೇ ಬರುತ್ತೆ. ನಾನು ಇಲ್ಲಿ ಇಡ್ಲಿಗೆ ಇಟ್ಕೊಂಡಿದ್ದೀನಿ. ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಶೂಟ್ ಮಾಡಿ ಹಾಕ್ತೀನಿ, ಓಕೆನಾ? ನೋಡಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಒಂದು ಸಲ, ಓಕೆನಾ? ಬಾಯ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಆದರೂ ನನ್ನ ಚಾನಲ್ ನೋಡಿ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಫುಲ್ ಲೆಂತಿ ವಿಡಿಯೋ ನೋಡಿ, ಆವಾಗ ನಮಗೂ ಸಪೋರ್ಟ್ ಬರುತ್ತೆ. ಸೈಡಿಗೆ ಸ್ನ್ಯಾಕ್ಸ್ ಆಗಿ ಪಪಾಯ.